ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಬಗ್ಗೆ ನಟ ಚೇತನ್ ವಿವಾದಿತ ಟ್ವೀಟ್ ವಿಚಾರವಾಗಿ ಒಂದು ಕಡೆ ಸಾರಾ ಗೋವಿಂದ ನೇತೃತ್ವದಲ್ಲಿ ಚೇತನ್ ಮನೆಗೆ ಮುತ್ತಿಗೆಯನ್ನ ಹಾಕಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ನಟ ಚೇತನ್ ಟ್ವೀಟ್ ವಿಚಾರವಾಗಿ ಸಾರಾ ಗೋವಿಂದ ನೇತೃತ್ವದಲ್ಲಿ ಚೇತನ್ ಮನೆಗೆ ಮುತ್ತಿಗೆಯನ್ನ ಹಾಕಲಾಗಿದ್ದು, ರಾಜ್ ಸ್ಮಾರಕದ ಬಗ್ಗೆ ಮಾತನಾಡಿದ್ದಕ್ಕೆ ಚಳಿ ಬಿಡಿಸಿದ್ದಾರೆ ಫ್ಯಾನ್ಸ್. ಬಹಿರಂಗವಾಗಿ ಕ್ಷಮೆ ಕೇಳಿದ ನಟ ಚೇತನ್ ಅಹಿಂಸಾ ವಿವಾದಾತ್ಮಕ ಪೋಸ್ಟ್ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಚೇತನ್ ಅಹಿಂಸಾ ಸುದ್ದಿ ಬಳಸಿ ಕ್ಷಮೆಯಾಚನೆ ಮಾಡಿರುವಂಥದ್ದು. ಅಭಿಮಾನಿಗಳ ಮುಂದೆ ಮತ್ತೆ ತನ್ನ ಹೇಳಿಕೆಯನ್ನು ಸಮರ್ಥನೆ ಕೂಡ ಮಾಡ್ಕೋತಾರೆ. ನನ್ನ ಮಾತಿನ ಮೇಲೆ ನಿಲ್ತೀನಿ, ಧಮಕಿ ಹಾಕಿದ್ರೆ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಚೇತನ್. ಕ್ಷಮೆಯಲ್ಲೂ ಜಾಣತನ, ಅಣ್ಣ ಅವರ ಅಭಿಮಾನಿಗಳ ಆಕ್ರೋಶ ಕಾರಣ ಆಗ್ತಾ ಇದೆ. ಕ್ಷಮೆ ಕೇಳುವಲ್ಲಿ ನಟ ಚೇತನ್ ಹಿಂದೇಟು ಹಾಕ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಮ್ಯಾ ಅವರಿಂದ. ರಮ್ಯಾ, ಚೇತನ್ ಅಹಿಂಸಾ ಒಂದ್ ಕಡೆ ಕಲಾವಿದ, ಅದರಲ್ಲೂ ಕನ್ನಡದ ಅನಭಿಷಕ್ತ ದೊರೆ ಅಂತ ಕರೆಸಿಕೊಳ್ಳುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾಗಿ ಮಾತನಾಡಿದಂತಹ ಒಂದು ಸ್ಟೇಟ್ಮೆಂಟ್ ಯಾವಾಗ ಆಕ್ರೋಶ ಕಾರಣ ಆಗುತ್ತೋ ಕ್ಷಮೆ ಕೇಳ್ತಾರೆ, ಆ ನಂತರದ ತನ್ನ ಮಾತಿಗೂ ನಾನು ಬದ್ಧವಾಗಿದ್ದೀನಿ ಅಂತ ಸಮರ್ಥನೆ ಕೂಡ ಮಾಡ್ಕೋತಾರೆ. ಏನಿದು ಚೇತನ್ ಅವರ ಇಂಥ ಒಂದಷ್ಟು ಗೊಂದಲದ ಸ್ಟೇಟ್ಮೆಂಟ್ಗಳು ಮತ್ತೆ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ ಯಾವ ರೀತಿ ಕಂಡು ಬರ್ತಿದೆ ಅಂತ ಅಣ್ಣವರ ಅಭಿಮಾನಿಗಳಿಂದ? ಖಂಡಿತ ವಸಂತ್, ಏನು ನಟ ಚೇತನ್ ಅವರು ಹೇಳಿದ್ದಾರೆ, ಅಣ್ಣವರ ಹುಟ್ಟುಹಬ್ಬದ ದಿನವೇ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಾದ ನಂತರ ಭಾರಿ ಗರಿಸನ್ನ ಮೂಡಿಸಿತು ಸ್ಯಾಂಡಲ್ವುಡ್ ನಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಭೂಮಿ ಬಗ್ಗೆ ಈ ರೀತಿ ಮಾತನಾಡಿಲ್ಲ ಅನ್ನುವಂತಹ ವಿಚಾರ ಗಂಭೀರವಾದಂತಹ ಹಂತಕ್ಕೆ ತಲುಪಿದ್ರು. ಇವರ ವಿರುದ್ಧ ಒಂದು ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ಕೂಡ ದಾಖಲಾಗಿತ್ತು. ಅದಾದ ನಂತರ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಹಾಗೂ ಅಭಿಮಾನಿಗಳು ಅವರ ಮನೆಗೆ ಕೂಡ ಮುತ್ತಿಗೆ ಹಾಕಿತ್ತು. ಯಾವ ಒಂದು ವಿಚಾರನ ಇಟ್ಕೊಂಡು ನೀವು ಮಾತನಾಡ್ತಾ ಇದ್ದೀರಾ, ಗಂಭೀರತೆ ನಿಮ್ಮಲ್ಲಿ ಇತ್ತ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅದಾದ ನಂತರ ಅಹಿಂಸಾ ಚೇತನ್ ಅವ್ರು ಏನಿದ್ದಾರೆ, ಬಹಿರಂಗವಾಗಿ ಫ್ಯಾನ್ಸ್ ಗಳ ಮುಂದೆ ಕ್ಷಮೆಯನ್ನ ಕೂಡ ಯಾಚಿಸಿದ್ರು. ಆದ್ರೆ ಇದೀಗ ಎಲ್ಲೋ ಒಂದ್ ಕಡೆ ಮತ್ತೆ ಅವರೇ ಒಂದಷ್ಟು ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಒಂದಷ್ಟು ಇಂಟರ್ವ್ಯೂಗಳಲ್ಲಿ, ಸಂದರ್ಶನಗಳಲ್ಲಿ ಹೇಳ್ತಾ ಇದ್ದಾರೆ, ನಾನು ಕ್ಷಮೆಯನ್ನ ಯಾಚಿಸಿದೆ, ಆದ್ರೆ ನನ್ನ ನಿಲುವು ಅದೇ ರೀತಿ ಇದೆ. ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ ಹೊರತು ನಾನು ಅಣ್ಣವರ ಅಭಿಮಾನಿ ಕೂಡ ಹೌದು ಅನ್ನೋ ರೀತಿಯಲ್ಲಿ ಉಲ್ಟಾ ಹೊಡೆದಿದ್ದಾರೆ ನಟ ಚೇತನ್ ಕೂಡ ಹೇಳಿದಾಗ್ತಾ ಇದೆ. 2.5 ಎಕರೆ ಬೆಲೆಬಾಡುವಂತಹ ಸರ್ಕಾರಿ ಜಾಗವನ್ನ ನೀಡಿರೋದು ಕೇವಲ ವೋಟ್ ಬ್ಯಾಂಕ್ ಆದ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಆ ನಿಲುವು ನನ್ನಲ್ಲಿ ಖಂಡಿತ ಇದೆ, ಆದ್ರೆ ನಾನು ಅಣ್ಣವರ ಬಗ್ಗೆ ಆ ರೀತಿ ಮಾತನಾಡಿದ, ನಾನು ಸರ್ಕಾರಕ್ಕೆ ಕೇವಲ ಪ್ರಶ್ನೆಯನ್ನ ಮಾಡಿದ್ದೇನೆ ಅಂತ ಇದು ಇನ್ನಷ್ಟು ಆಕ್ರೋಶಕ್ಕೆ ಕಾರಣ ಕೂಡ ಆಗಿರುವಂತದ್ದು. ಸದ್ಯಕ್ಕೆ ರಾಜ್ ಅಭಿಮಾನಿಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಆಕ್ರೋಶನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಾರಾ ಗೋವಿಂದ್ ಕೂಡ ದೂರನ್ನು ದಾಖಲಿಸಿ ಖಂಡಿತವಾಗಿ ಶಿಕ್ಷೆ ಆಗ್ಬೇಕು ಅಂತ ಕೂಡ ಹೇಳಿರುವಂತದ್ದು. ಇನ್ನು ಈ ನಟನ ಬಗ್ಗೆ ಈ ರೀತಿ ದೂರುಗಳು ಆಗ್ತಾ ಇದ್ರು. ಪದಾತ್ಮಕ ನಟ ಅಂತಾನೆ ಹೆಸರಾಗ್ಬಿಟ್ಟಿದ್ದಾರೆ ಅಹಿಂಸಾ ಚೇತನ್ ಅವರು. ಕೆಲವೊಂದ್ ಕಡೆ ಅವರಿಗೆ OCI ಮತ್ತು ಕಾರ್ಡ್ ರದ್ದತಿಗೆ ಅಥವಾ ವೀಸಾ ಸಂಬಂಧ ಕಾನೂನು ಹೋರಾಟದಲ್ಲಿರುವಂತಹ ಚೇತನ್ಗೆ ಇನ್ನಷ್ಟು ಸಮಸ್ಯೆ ಆಗಬಹುದು, ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು ವಸಂತ. ಧನ್ಯವಾದ ರಮ್ಯಾ ತಮ್ಮ ಮಾಹಿತಿಗಾಗಿ.